ಚಿಕ್ಕಮಗಳೂರಿನ ವಿವಾದಿತ ಇನಾಮ್ ದತ್ತಾತ್ರೇಯ ದರ್ಗಾದಲ್ಲಿ ನಡೆದ ದತ್ತ ಜಯಂತಿಗೆ ಶಾಂತಿಯುತವಾಗಿ ತೆರೆ ಬಿದ್ದಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡಿತ್ತು. ಇದರ ಮಧ್ಯೆಯೇ ದತ್ತಪೀಠ ಹಿಂದೂ ಪೀಠ ಎಂಬ ಘೋಷಣೆಗಳು ಮೊಳಗಿದಾವೆ. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಅದ್ದೂರಿ ತೆರೆ. ದತ್ತಪೀಠ ಹಿಂದೂ ಪೀಠ ಕಾರ್ಯಕರ್ತರ ಘೋಷಣೆ. ಚಿಕ್ಕಮಗಳೂರಿನ ವಿವಾದಿತ ದತ್ತಪೀಠದಲ್ಲಿ ನಡೆದ ದತ್ತ ಜಯಂತಿಗೆ ಅದ್ದೂರಿ ತೆರೆ ಬಿದ್ದಿದೆ. ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ದತ್ತಾತ್ರೇಯ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತೆ. ನವೆಂಬರ್ 26ರಂದು ದತ್ತಮಾಲೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಕೊಡಲಾಗಿತ್ತು. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ದತ್ತಾತ್ರೇಯ ಬಾಬಾ ಬುಡನಸ್ವಾಮಿ ದರ್ಗಾಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಭಕ್ತರು ದರ್ಶನ ಪಡೆದ್ರು. ಗುರು ದತ್ತಾತ್ರೇಯ ಬಾಬಾಸ್ವಾಮಿ ದರ್ಗಾ ಸಂಸ್ಥೆಯ ಅರ್ಚಕರಿದ್ದಾರೆ. ಅರ್ಚಕರ ನೇತೃತ್ವದಲ್ಲಿ ಈಗ ಉಸ್ತುವಾರಿ ನೋಡ್ಕೊತಾ ಇದ್ದೀನಲ್ಲ, ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ನು ಕೂಡ ಅಲ್ಲಿದ್ದಾರೆ, ಮುಜರಾಯಿ ತಹಸೀಲ್ದಾರ್ ಇದ್ದಾರೆ, ಅಡ್ಮಿನಿಸ್ಟ್ರೇಟರ್ ಓವರಾಲ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ. ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ದತ್ತ ಜಯಂತಿಯ ಕೊನೆಯ ದಿನವಾದ ನಿನ್ನೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ ಕಾರ್ಯಕರ್ತರು ಸೇರಿದಂತೆ 30,000ಕ್ಕೂ ಅಧಿಕ ದತ್ತ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ರು. ದತ್ತಪೀಠದಲ್ಲಿ ಕೊರೆವ ಚಳಿ, ತುಂತುರು ಮಳೆ, ಮಂಜಿನ ನಡುವೆ ಸರತಿ ಸಾಲಿನಲ್ಲಿ ನಿಂತು ದತ್ತಪಾದಿಕೆಯ ದರ್ಶನ ಪಡೆದುಕೊಂಡ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗೃತಾ ಕ್ರಮವಾಗಿ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿತ್ತು. ಇದರ ಮಧ್ಯೆ ದತ್ತಪೀಠ ಹಿಂದೂ ಪೀಠ, ದತ್ತಪೀಠ ನಮ್ಮ ಪೀಠ ಎಂಬ ಘೋಷಣೆ ಜೋರಾಗಿಯೇ ಮೊಳಗಿತ್ತು. ಇನ್ನು ದತ್ತಪೀಠದ ಔದುಂಬರ ವೃಕ್ಷದ ಬಳಿ ಹೋಮ ನಡೆಸಲಾಯಿತು. ಹೋಮದ ಪೂರ್ಣಾಹುತಿಯಲ್ಲಿ ಆನಂದ ಗುರೂಜಿ, ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಹಲವು ಭಕ್ತರು ಪಾಲ್ಗೊಂಡಿದ್ರು. ಇದೇ ವೇಳೆ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ ಹೇಳಿದ್ದು ಹೀಗೆ: ದತ್ತ ಜಯಂತಿ ವೈಭವದಿಂದ ಸಂಪನ್ನಗೊಂಡಿದೆ. ಈ ಬಾರಿ ದತ್ತ ಜಯಂತಿಗೆ ಜಿಲ್ಲಾಡಳಿತವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನು ತಕ್ಕಮಟ್ಟಿಗೆ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡುವ ರೀತಿಯಲ್ಲಿ ಏನಿಲ್ಲ, ಆ ರೀತಿ ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ, ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಅಲ್ಲಿ ನ್ಯಾಯಾಧೀಶರು ನೇಮಕ ಮಾಡಿ, ಪರಿಶೀಲನೆ ಮಾಡಿ, ಅದ್ರ ಪ್ರಕಾರ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಒಟ್ನಲ್ಲಿ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಸ್ವಾಮಿ ದರ್ಗಾದಲ್ಲಿ ನಡೆದ ದತ್ತ ಜಯಂತಿಗೆ ಶಾಂತಿಯುತ ತೆರೆ ಬಿದ್ದಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.